ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕನ ರಾಜಕೀಯೇತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮಾಜ ಸೇವಕರು, ಜನಪರ ಹಿತ ಚಿಂತಕರು, ಮೈಸೂರು ಜಿಲ್ಲಾ ಪಂಚಾಯಿತಿಯ ವಿರೋಧ ಪಕ್ಷದ ನಾಯಕರು, ಸಾಲಿಗ್ರಾಮ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಡಿ ರವಿಶಂಕರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತಗಳು ಸರ್. ನಮಸ್ತೆ ಸರ್. ಸರ್, ಮೊದಲನೇದಾಗಿ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಡಿ ರವಿಶಂಕರ್ 2005ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಸಾಲಿಗ್ರಾಮ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಆಯ್ಕೆಯಾದ ಮೂಲಕವಾಗಿ ನಾನು ರಾಜಕೀಯ ಪ್ರವೇಶವನ್ನು ಮಾಡಿದ್ದೇನೆ. ನನ್ನ ತಂದೆಯವರಾದಂಥ ದೊಡ್ಡಸ್ವಾಮಿಗೌಡರು, ನಮ್ಮ ತಾಯಿಯಾದಂಥ ಮಂಜಾಕ್ಷಮ್ಮನವರ ಎರಡನೇ ಸುಪುತ್ರರಾಗಿ ಜನಿಸಿದ್ದು 2005ರಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಿದ್ದೇನೆ ಮತ್ತು ಅಲ್ಲಿಂದ ಇಲ್ಲಿ ತನಕ ಕೂಡ ಸಮಾಜದ ಸೇವೆ ಮಾಡಿಕೊಂಡು ನಮ್ಮ ಕೈಲಾದ ಮಟ್ಟಿಗೆ ಬಡವರ ಮತ್ತು ದಲಿತರ ಶೋಷಿತ ವರ್ಗದವರ ಎಲ್ಲ ಬಡವರ ಜೊತೆಗೆ ಒಗ್ಗೂಡಿ ಮತ್ತು KR ನಗರ ತಾಲೂಕನ್ನು ಒಂದು ಮಾದರಿ ತಾಲೂಕನ್ನಾಗಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಹಳ ಒಳ್ಳೆ ವಿಚಾರ. ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದು ಯಾವಾಗ ಮತ್ತು ಹೇಗಂತ ಹೇಳಿಬಿಟ್ರಿ. ಅದೇ ರೀತಿಯಾಗಿ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳ ಬಗ್ಗೆ ಹೇಳಿ ಸ್ವಲ್ಪ. ಅಂದಿನ ಸ್ಥಿತಿಗತಿಯನ್ನು ನಾವು ಗಮನಿಸೋದಾದರೆ 2005ನೇ ಇಸ್ವಿಯಲ್ಲಿ ಇಲ್ಲಿ ಸಾಲಿಗ್ರಾಮ ಜಿಲ್ಲಾ ಪಂಚಾಯಿತಿಯ ಕ್ಷೇತ್ರ 2A ವರ್ಗಕ್ಕೆ ಮೀಸಲಾಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸಾಲಿಗ್ರಾಮದಲ್ಲಿ ಪ್ರಪ್ರಥಮ ಬಾರಿಗೆ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವತ್ತೂ ಕೂಡ ಯಾವ ಒಬ್ಬ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿರಲಿಲ್ಲ. ಆ ಕಾರಣದಿಂದಾಗಿ ಅಲ್ಲಿ ಅಭ್ಯರ್ಥಿಗಳ ಕೊರತೆ ಇದ್ದಂಥ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿ ವ್ಯಾಸಂಗ ಮಾಡಿ ಅಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಅದರ ಹಿಂದೆ 2000 ಇಸ್ವಿಯಲ್ಲಿ ನಮ್ಮ ಸೋದರತೆ ಆದಂಥ ಯಶೋಧಮ್ಮನವರು ಹೆಬ್ಬಾಳು ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಏನು ನಮ್ಮ ಈಗಿನ ಶಾಸಕರಾಗಿ ಹುಣಸೂರಿನ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ರವರು ಅವತ್ತು ನಮ್ಮ ತಂದೆಯವರ ಸೇವೆಯನ್ನು ಪರಿಗಣಿಸಿ ನಿಮ್ಮ ಕುಟುಂಬದವರೇ ಒಬ್ಬ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿ ಅವತ್ತು 2000ನೇ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕುಟುಂಬಕ್ಕೆ ಬಿ ಫಾರಮನ್ನು, ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಬಿ ಫಾರಮನ್ನು ಕೊಟ್ಟು ಅದು ನಮ್ಮ ಕುಟುಂಬದ ರಾಜಕೀಯ ಪ್ರವೇಶ. ಅದಾದ ನಂತರದಲ್ಲಿ 2005ನೇ ಇಸ್ವಿಯಲ್ಲಿ ಸಾಲಿಗ್ರಾಮದಲ್ಲಿ ಅಂದು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆಗೆ ಒಗ್ಗೂಡಿ ಅಹಿಂದ ಚಳುವಳಿಯ ಮೂಲಕವಾಗಿ ಅವರು ಜನತಾ ಪರಿವಾರವನ್ನು ಬಿಟ್ಟು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವರು ಪಕ್ಷವನ್ನು ಕಟ್ಟು ಒಂದು ಜಿಲ್ಲಾ ಪಂಚಾಯಿತಿಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲಿ KR ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅವರು ಎರಡೂ ಪಕ್ಷಗಳು ಸೇರಿ ಒಮ್ಮತದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರು. ಅವತ್ತಿನ ಸ್ಥಿತಿಯಲ್ಲಿ ನಮ್ಮ KRದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹಾಕೋದ್ರ ಮೂಲಕವಾಗಿ ಅವತ್ತು ದಿವಂಗತ ಮಂಟಣಿ ಮಾದೇವರವರು ಕೂಡ ಇದ್ದರು. ಅವರು ಮತ್ತು ವಿಶ್ವನಾಥ್ ಅವರು ಒಗ್ಗೂಡಿ
ಅವತ್ತು ಜಿಲ್ಲಾ ಪಂಚಾಯಿತಿಯ ಒಂದು ಬಿ ಫಾರಂ ಅನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು. 2005 ಇಸ್ವಿಯಲ್ಲಿ ಅವತ್ತು ಅಂದಿನ ರಾಜಕೀಯ ಮೂಲ ಪ್ರವೇಶ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ, ವಿಶ್ವನಾಥ್ ಅವರು ಮತ್ತು ಮಂಟಳ್ಳಿ ಮಾದೇವರವರ ಆಶೀರ್ವಾದದ ಮೂಲಕವಾಗಿ ಪ್ರಸ್ತುತರಿಗೆ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಅವತ್ತು ಸದಸ್ಯನಾಗಿ ಆಯ್ಕೆ. ಓಕೆ, ರವಿಶಂಕರ್ ಅವರೇ, ತಾವು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀರಾ, ಹೌದಾ? ಹೌದು. ರಾಜಕೀಯ ಹೊರತುಪಡಿಸಿ ತಾವು ಸಲ್ಲಿಸಿರ್ತಕ್ಕಂತಹ ಸಮಾಜ ಸೇವೆಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ನಾವು ಹುಟ್ಟಿನಿಂದ ನಾವು ಸಮಾಜ ಸೇವೆಯಲ್ಲಿ ತೊಡಗಿರ್ತೇವೆ ಅಂತ ಕುಟುಂಬದವರು. ನಮ್ಮ ತಂದೆಯವರಾದಂಥ ದೊಡ್ಡಸ್ವಾಮಿಗೌಡರು ಅವರು ಬೆಮ್ಮೆಲ್ ಕಾರ್ಖಾನೆಯ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಕೆಲಸ ಮಾಡಿ ಅಲ್ಲಿ ಕಾರ್ಮಿಕರ ಹಿತಚಿಂತಕರಾಗಿ ಅವರು ಬೆಮ್ಮೆಲಿನ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾಗಿ, ಖಜಾಂಜಿಯಾಗಿ, ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಹಲವಾರು ರೀತಿಯ ಜನಪರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು. ಅವರ ಜೊತೆಯಲ್ಲಿ ನಾವು ಬೆಂಗಳೂರಿನಲ್ಲಿ ಕಾವೇರಿ ಗೆಳೆಯರ ಬಳಗ ಅಂತೇಳಿ ಒಂದು ಸಂಘವನ್ನು ಹುಟ್ಟಾಕಿ ಅಲ್ಲಿ ನಮ್ಮ ಬೆಂಗಳೂರಿನ ವಿಜಯನಗರದಲ್ಲಿ ಎಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಅಂದಿನಿಂದ ಇಲ್ಲಿ ತನಕ ಕೂಡ ಸಾಕಷ್ಟು ರೀತಿಯಲ್ಲಿ ಜನಪರ ಕಾರ್ಯಕ್ರಮಗಳನ್ನು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು, ಮತ್ತು ಬಡ ಮಕ್ಕಳಿಗೆ ಅನುಕೂಲ ಮಾಡುವಂಥದ್ದು ಇರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದ್ವಿ. ಖಂಡಿತ ಒಳ್ಳೆ ವಿಚಾರ. ಹಾಗೆ ರವಿಶಂಕರ್ ಅವರೇ, ಈಗ ತಾವು ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸಾಲಿಗ್ರಾಮ ಕ್ಷೇತ್ರದಿಂದ ನಿರ್ವಹಿಸ್ತಾ ಇದ್ದೀರಾ. ಈ ತಮ್ಮ ಒಂದು ಆಡಳಿತ ಕಾಲಾವಧಿಯಲ್ಲಿ ತಾವು ಮಾಡಿರ್ತಕ್ಕಂಥ ಕ್ಷೇತ್ರದ ಅಭಿವೃದ್ಧಿಯ ಕಾರ್ಯಗಳು ಏನೇನು ಅಂತ ಹೇಳಬೇಕು. ಉದಾಹರಣೆಗೆ ನಮ್ಮ ಸಾಲಿಗ್ರಾಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. ಕುಡಿಯೋ ನೀರಿಗೆ ಆದ್ಯತೆಯನ್ನು ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳನ್ನು ಉನ್ನತೀಕರಣ ಮಾಡುವಂಥದ್ದು ಇರ್ಬೋದು. ಅದಕ್ಕೆ ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಏನು ನಮ್ಮ ಶಾಲೆಗಳಿಗೆ ಬೆಂಚಿನ ಅವಶ್ಯಕತೆ ಇರುವುದು, ಬೇರೆ ಬೇರೆ ಪಠ್ಯ ಪುಸ್ತಕಗಳಿರ್ಬೋದು, ಹೀಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಕಾಂಪೌಂಡಿನ ವ್ಯವಸ್ಥೆ, ಅದೇ ರೀತಿಯಲ್ಲಿ ಆಸ್ಪತ್ರೆಗಳನ್ನ ಅಭಿವೃದ್ಧಿ ಪಡಿಸುವಂಥದ್ದು ಇರ್ಬೋದು. ಹೀಗೆ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದೆ. ಈಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಾಲಾ ಶಿಕ್ಷಣ ಮತ್ತು ಸ್ವಚ್ಛತೆ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ, ಹೌದಾ? ಈ ಮೂರರ ಪ್ರತಿ ತಮ್ಮಲ್ಲಿರ್ತಕ್ಕಂತಹ ಕಾಳಜಿ ಏನಿದೆ, ಏನ್ ಕಾಳಜಿ ತೋರಿಸ್ತಾ ಇದ್ದೀರಾ ತಾವು? ಈಗ ನಾವು ಉದಾಹರಣೆಗೆ ನಮ್ಮ ಬಳ್ಳೂರಿನ ಗ್ರಾಮದಲ್ಲಿ ಅವತ್ತು ಶೀತಲಗೊಂಡಂತ ಒಂದು ಓವರ್ ಟ್ಯಾಂಕ್ ಇರ್ಬೋದು, ಅದನ್ನು ನಮ್ಮ ಅಧ್ಯಕ್ಷರನ್ನ ಕರ್ಕೊಂಡೋಗಿ ಭೇಟಿಯನ್ನು ಮಾಡಿಸಿ ಆ ಶೀತಲ ಟ್ಯಾಂಕನ್ನು ಅದನ್ನು ಮರು ನಿರ್ಮಾಣ ಮಾಡಬೇಕು, ಹೊಸ ಟ್ಯಾಂಕಿನ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಅವತ್ತು ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಾವತೂರು ಗ್ರಾಮದಲ್ಲಿರ್ಬೋದು, ಮತ್ತು ಬೇರೆ ಬೇರೆ ಸಾಲಿಗ್ರಾಮದಲ್ಲಿರ್ಬೋದು, ಮತ್ತು ನಮ್ಮ ಕೆಸರುಕೊಪ್ಪಲಿನ ಅದೇ ಆಸ್ಪತ್ರೆ ಇರ್ಬೋದು, ಮೊಳಲೆಯ ಉಪಕೇಂದ್ರ ಆಸ್ಪತ್ರೆ ಇರ್ಬೋದು, ಈ ರೀತಿಯಾಗಿಂತ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು. ಈಗ ಕ್ಷೇತ್ರದ ಅಭಿವೃದ್ಧಿಯ ಪ್ರತಿ ತಮ್ಮ ಮುಂದಿನ ಭವಿಷ್ಯದ ಆಲೋಚನೆಗಳು? ನಮ್ಮ ಮುಂದಿನ ಭವಿಷ್ಯದ ಆಲೋಚನೆ ಅಂತ ಹೇಳಿದ್ರೆ, ಇವತ್ತು ನಾವು ಕೇವಲ ಸಾಲಿಗ್ರಾಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಇಲ್ಲ, ಇವತ್ತು ಇಡೀ ಕೇರನಾಡು ತಾಲೂಕಿನ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಲ್ಪ ಮತಗಳಿಂದ ಸೋತಿದ್ದ ಅಭ್ಯರ್ಥಿ. ಇವತ್ತು ಇಡೀ ತಾಲೂಕಿನ ಜವಾಬ್ದಾರಿ ನಮ್ಮ ಮೇಲಿದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಎಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು, ಅವಕ್ಕೆ ಎಲ್ಲ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. ಕಳೆದ 5 ವರ್ಷದಲ್ಲಿ ನಮ್ಮ ತಂದೆಯವರಾದಂಥ ದೊಡ್ಡಸ್ವಾಮಿಗೌಡರು ಹಲವಾರು ರೀತಿಯ ಕೆಲಸ ಕಾರ್ಯಗಳನ್ನು, ಉದಾಹರಣೆಗೆ ಗ್ರಾಮ ವಿಕಾಸ ಯೋಜನೆ ಇರ್ಬೋದು, ಬೇರೆ ಬೇರೆ ರೀತಿ ಸಮುದಾಯ ಭವನಗಳಿರ್ಬೋದು. ಇವತ್ತು ಉದಾಹರಣೆ ಕೇರನಾಡು ತಾಲೂಕಿನಲ್ಲಿ ಒಟ್ಟು ಒಂದು 16-17 ಇತರೆ ಸಮಾಜದ ಎಲ್ಲ ಸಮುದಾಯ ಭವನಗಳಿಗೆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಸುವಲ್ಲಿ ಮಹತ್ವ ಪಾತ್ರವನ್ನು ವಹಿಸಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವಿದ್ಯಾರ್ಥಿ ನಿಲಯಗಳಿಗೆ JSSನ ವಿದ್ಯಾರ್ಥಿ ನಿಲಯ ಇರ್ಬೋದು, ಇದೇ ರೀತಿಯಲ್ಲಿ ನಮ್ಮ ಅಂಬೇಡ್ಕರ್ ನಿಲಯ ಇರ್ಬೋದು, ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅಂಬೇಡ್ಕರ್ ಭವನಕ್ಕಿರ್ಬೋದು, ಜಗಜೀವರಾಮ್ ಭವನಕ್ಕಿರ್ಬೋದು, ಉಪ್ಪಾರ ಸಮುದಾಯ ಭವನಕ್ಕಿರ್ಬೋದು, ಗಾಣಿಗರ ಸಮುದಾಯ ಭವನಕ್ಕಿರ್ಬೋದು, ಸಂಗೊಳ್ಳಿ ರಾಯಣ್ಣ ಸಮುದಾಯ ಭವನಕ್ಕಿರ್ಬೋದು, ವೀರಶೈವ ಸಮುದಾಯ ಭವನ ಇರ್ಬೋದು, ಈ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ ರವಿಶಂಕರ್ ಅವರೇ, ನಮ್ಮ ಒಂದು ಮಾಹಿತಿಯ ಪ್ರಕಾರ ಹಿಂದೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಸ್ವಲ್ಪ ಒಂದು ಅಲ್ಪ ಮತದಿಂದ ತೇರ್ಗಡೆಯಾದ್ರಿ, ಹೌದಾ? ಹೌದು.
ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಮ್ಮ ಒಂದು KR ನಗರ ತಾಲೂಕಿನ ಜನತೆಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ತಾವು? ಕಳೆದ 2018ನೇ ಇಸ್ವಿಯಲ್ಲಿ ಮೇ 12ರಂದು ನಡೆದಂಥ ಚುನಾವಣೆಯಲ್ಲಿ ನಮ್ಮ KR ನಗರದ ವಿಧಾನಸಭಾ ಕ್ಷೇತ್ರದ ಮತದಾರ ಬಂಧುಗಳು ಅವತ್ತು ನಮಗೆ 83,232 ಮತಗಳನ್ನು ಕೊಡೋದ್ರ ಮೂಲಕವಾಗಿ ಅವರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಕೇವಲ ಅವತ್ತು 1,779 ಓಟಿಂದ ನಾನು ಪರಾಭವಗೊಂಡಿದ್ದೇನೆ. ಪರಾಭವಗೊಂಡಿದ್ದರೂ ನಾವು ದುಡ್ಡಿಗೆಟ್ಟಿಲ್ಲ. ದಿನನಿತ್ಯ ಜನರ ಬಳಿ ಜನರ ಸಮಸ್ಯೆಗಳನ್ನು ಆಲಿಸುವಂಥದ್ದಿರ್ಬೋದು, ಅವರ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದಿರ್ಬೋದು, ಇನ್ನಿತರ ಹಲವಾರು ಸಭೆ ಸಮಾರಂಭಗಳಿರ್ಬೋದು, ದೇವಸ್ಥಾನ ಕಾರ್ಯಕ್ರಮಗಳಿರ್ಬೋದು, ಮದುವೆ ಮುಂಜಿಗಳಿರ್ಬೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳು ಅವರ ಜೊತೆಯಲ್ಲಿ ನಿಂತು ಅವ್ರಿಗೆಲ್ಲ ಕೆಲಸ ಕಾರ್ಯಗಳ ಮಾಡುವಂಥದ್ದು ಇರ್ಬೋದು, ಗ್ರಾಮಗಳ ಅಭಿವೃದ್ಧಿಗೆ ಒತ್ತನ್ನು ಕೊಡುವಂಥದ್ದು ಇರ್ಬೋದು, ಎಲ್ಲವನ್ನು ದಿನನಿತ್ಯ ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದೆ ಈ ತಾಲೂಕಿನಲ್ಲಿ ಒಂದು ಬಾರಿ ನಮ್ಮ ಕುಟುಂಬಕ್ಕೂ ಕೂಡ ಅವಕಾಶವನ್ನು ಖಂಡಿತವಾಗಲೂ ನನ್ನ KR ನಗರ ಕ್ಷೇತ್ರದ ಮತದಾರ ಬಂಧುಗಳು ಆಶೀರ್ವಾದ ಮಾಡ್ತಾರೆ ಅಂತೇಳಿ ನಾನು ನಂಬಿಕೆ ಇಟ್ಟಿದ್ದೇನೆ. ಮುಂದೆ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ನಮ್ಮ KR ನಗರ ತಾಲೂಕಿನ ಸಮಸ್ತ ಬಂಧುಗಳಿಗೆ ಉತ್ತಮವಾದಂಥ ಜೀವನವನ್ನು ಕೊಡಬೇಕು, ಸುಖ ನೆಮ್ಮದಿ ಒಂದು ಜೀವನವನ್ನು ಕೊಡಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಂಡು ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಈ ರವಿಶಂಕರ್ ಮೇಲಿರಲಿ. ಈ ರವಿಶಂಕರ್ ಯಾವತ್ತೂ ಕೂಡ KR ನಗರ ತಾಲೂಕಿನ ಒಬ್ಬ ನಿಷ್ಠಾವಂತ ಒಂದು ಸೇವಕನಾಗಿರ್ತೇನೆ, ನಿಮ್ಮ ಮನೆಯ ಮಗನಾಗಿರ್ತೇನೆ. ನಿಮ್ಮ ಗ್ರಾಮಗಳ ಅಭಿವೃದ್ಧಿಗಿರ್ಬೋದು, ಏನೆಲ್ಲ ಕೆಲಸ ಕಾರ್ಯಗಳಿರ್ಬೋದು, ಖಂಡಿತವಾಗೂ ನೀವು ನಿರೀಕ್ಷೆಗೂ ಮೀರಿ ನಾನು ಕೆಲಸವನ್ನು ಮಾಡಿ KR ನಗರ ತಾಲೂಕನ್ನು ಒಂದು ಮಾದರಿಯಾದಂಥ ಒಂದು ತಾಲೂಕನ್ನಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯ ವಿಚಾರ. ಮುಂದೆ ಬರ್ತಕ್ಕಂತಹ 2019ರ ಲೋಕಸಭಾ ಚುನಾವಣೆ ವಿಚಾರವಾಗಿ ತಮಗೆ ಕೇಳೋದಾದರೆ, ನಮ್ಮ ನಾಡಿನ ಸಮಸ್ತ ಜನತೆಗಾಗಲಿ, ತಮ್ಮ ಕ್ಷೇತ್ರದ ಮತದಾರ ಬಾಂಧವರಿಗಾಗಲಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಅವರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ, ಏನು ಕೇಳಲಿಕ್ಕೆ ಇಷ್ಟಪಡ್ತೀರಿ? ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗುವ ಸಂಭವವಿದೆ. ಇವತ್ತಿನ ಈ ಒಂದು ಕಾಲಮಾನದಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ 2018ನೇ ಇಸ್ವಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಒಂದು ಅಲ್ಪ ಸೀಟಿನಿಂದ ಅಧಿಕಾರ ವಂಚಿತ ಆದರೂ ಕೂಡ ಇಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಲಿಕ್ಕೆ ಸಿದ್ದರಾಮಯ್ಯನವರ ಪಾತ್ರ ಭಾಳ ಮಹತ್ವವಾದಂಥದ್ದು. ಅವತ್ತು ಸಿದ್ದರಾಮಯ್ಯನವರು ಎಲ್ಲ ಒಪ್ಪಿಗೆ ಕೊಟ್ಟು ರಾಹುಲ್ ಗಾಂಧಿಯವರ ನಿರ್ದೇಶನದ ಮೇರೆಗೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಿದೆ. ಇವತ್ತು ನಮ್ಮ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲ BJP ಪಕ್ಷವನ್ನು ಅಧಿಕಾರದಿಂದ ಕೆಳಗಿಳಿಸಿ ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ, ರಾಹುಲ್ ಗಾಂಧಿಯವ್ರನ್ನ ಮುಂದೆ ಪ್ರಧಾನಿ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಹಾಗಠಬಂಧನ್ ಇರ್ಬೋದು, ಬೇರೆ ಬೇರೆ ರೀತಿಯ ಗ್ರ್ಯಾಂಡ್ ಅಲಯನ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ JDS ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಇವತ್ತು ಪರಸ್ಪರ ಮಾತುಕತೆ ಮೂಲಕವಾಗಿ ಏನು ಕಳೆದ 1-2 ದಿನಗಳ ಹಿಂದೆ ಗಮನಿಸೋದಾದರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ರವರು ಈಗಾಗಲೇ ಸಭೆಯನ್ನು ಮಾಡಿ ಏನು ಅವತ್ತು ಅಂದಿನ ಸಭೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇರ್ಬೋದು, ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಇರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇರ್ಬೋದು, ಅದೇ ರೀತಿಯಲ್ಲಿ JDSನ ಡ್ಯಾನಿಸ್ ಅಲಿ ಅವರು ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು ಇರ್ಬೋದು, ಇವರೆಲ್ಲ ಸಮ್ಮುಖದಲ್ಲಿ ಇವತ್ತು ಕೂತು ಚರ್ಚೆಯನ್ನು ಮಾಡಿ ಯಾವೆಲ್ಲ ಸೀಟುಗಳು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು, ಯಾವೆಲ್ಲ ಸೀಟುಗಳು JDSಗೆ ಹಂಚಿಕೆ ಆಗಬೇಕು ಅಂತಕ್ಕಂಥ ಒಂದು ಪರಸ್ಪರ ಚರ್ಚೆಯನ್ನು ಮಾಡಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ನನ್ನ ಅಭಿಪ್ರಾಯನ ಹೇಳ್ಬೇಕಾದ್ರೆ, ನಾವು ಇವತ್ತೇನು ನಮ್ಮ ವರಿಷ್ಠರುಗಳು ಆದೇಶವನ್ನು ಕೊಡ್ತಾರೆ, ಅವರು ಯಾವ ಇಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ KR ನಗರ ತಾಲೂಕು ಬರೋದ್ರಿಂದ ಮಂಡ್ಯ ಕ್ಷೇತ್ರವನ್ನು ಯಾರಿಗೆ ಬಿಟ್ಕೊಡ್ತಾರೆ. ಈಗಾಗಲೇ ನಮ್ಮ ಬೈ ಎಲೆಕ್ಷನ್ನಲ್ಲಿ ಉಪಚುನಾವಣೆಯಲ್ಲಿ ನೋಡೋದಾದರೆ JDS ಪಕ್ಷಕ್ಕೆ ನಾವು ಬಿಟ್ಕೊಟ್ಟು ಇಲ್ಲಿ JDS ಪಕ್ಷದ ಅಭ್ಯರ್ಥಿಯನ್ನು MP ಗಳನ್ನಾಗಿ ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಸಂಪೂರ್ಣವಾಗಿ ಜವಾಬ್ದಾರಿ ಇರ್ತೇವೆ. ಏನು ಎಲ್ಲ ನಮ್ಮ ವರಿಷ್ಠರುಗಳು ಸೂಚನೆ ಕೊಡ್ತಾರೆ, ಚಾಚು ತಪ್ಪದೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗೆ ಇಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಹಾಕಿಸೋದ್ರ ಮೂಲಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು.
ತನ್ಮೂಲಕ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಬಲಪಡಿಸಿ ನಮ್ಮ ಮುಂದಿನ ದೃಷ್ಟಿಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವ್ರನ್ನ 2019 ಮೇಯಲ್ಲಿ ಈ ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸೀಟುಗಳನ್ನು ತೆಗೆದುಕೊಂಡು ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಪಕ್ಷ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಕೆಲಸವನ್ನು ಮಾಡ್ತೇವೆ. ಮುಂದೆ 2019ರಲ್ಲಿ ಮೋದಿ ಅವರನ್ನು ಕೆಳಗಿಳಿಸಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಸೇರಿ ಒಂದು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಅವರ ಕೈಯನ್ನು ಬಲಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಬಹಳ ಒಳ್ಳೆ ವಿಚಾರದಿಂದ ಸ್ಪಷ್ಟಪಡಿಸಿದ ರವಿಶಂಕರ್ ಅವರೇ. ಈಗ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಪರ ತಮ್ಮ ಒಂದು ಅಭಿಪ್ರಾಯ. ಸಿದ್ದರಾಮಯ್ಯನವರು ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಒಬ್ಬ ಮಹಾನ್ ನಾಯಕರು. ಅವರ ಬಗ್ಗೆ ನಾನು ಹೇಳೋದಾದರೆ ನಾನು ಭಾಳ ಚಿಕ್ಕ ಹುಡುಗ ಆಗ್ತೇನೆ. ಆದರೂ ಕೂಡ ನಾನು ನನ್ನ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನು ನೋಡಿದ್ರೆ ಇವತ್ತು ಸನ್ಮಾನ್ಯ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ದೇವರಾಜ ಅರಸು ಈ ರಾಜ್ಯಕ್ಕೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟರು. ಅವರನ್ನು ಹೊರತುಪಡಿಸಿ ಇವತ್ತು ಏನಾದರೂ ಕೂಡ ಸಮಗ್ರ ಕರ್ನಾಟಕ ಅಭಿವೃದ್ಧಿಯನ್ನು ಮಾಡಿ ದೀನ ದಲಿತರ ಶೋಷಿತ ಪರರ ಧ್ವನಿಯಾಗಿ ಎಲ್ಲ ಬಡವರ ಧ್ವನಿಯಾಗಿ ಯಾರಾದರೂ ಕೂಡ ಒಬ್ಬರು ಇದ್ದರೆ ಅದು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಸಿದ್ದರಾಮಯ್ಯನವರು. ಇಡೀ ದೇಶದಲ್ಲೇ ಅವರ ಕಾರ್ಯಕ್ರಮಗಳನ್ನು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ರಾಜ್ಯದಲ್ಲಿ ಮಾದರಿಯಾಗಬೇಕು ಅಂತೇಳಿ ಉತ್ತರ ಪ್ರದೇಶದಲ್ಲಿರ್ಬೋದು, ತೆಲಂಗಾಣದಲ್ಲಿರ್ಬೋದು, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅವರ ಆಡಳಿತವನ್ನು ಪ್ರಶಂಸೆ ಮಾಡುವಂಥ ಒಂದು ಸಂದರ್ಭವನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಾಗಿ ಅವರು ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ 2013ನೇ ಇಸ್ವಿಯಲ್ಲಿ ಅವರು ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಯ ದೃಷ್ಟಿಯನ್ನು ನೋಡುವಂಥ ಸಂದರ್ಭದಲ್ಲಿ ಅವತ್ತು ಭಾಳ ಹೀನಾಯ ಸ್ಥಿತಿಯಲ್ಲಿ ಇದ್ದಂಥ ಒಂದು ಸಂದರ್ಭ. ಅದನ್ನು ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಿ ಇಡೀ ರಾಷ್ಟ್ರ ಮೆಚ್ಚುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಕರ್ನಾಟಕ ರಾಜ್ಯವನ್ನು ಇಡೀ ರಾಷ್ಟ್ರದಲ್ಲೇ 3ನೇ ಅಭಿವೃದ್ಧಿಯ ರಾಜ್ಯವನ್ನಾಗಿ ಮಾಡಿದಂಥ ಹೆಗ್ಗಳಿಕೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಇರ್ತಕ್ಕಂಥದ್ದು. ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಎಲ್ಲ ಭಾಗ್ಯಗಳಿರ್ಬೋದು, ಸಾಕಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ. ಅಂಥವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಮತ್ತೆ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಕೆಲಸ ಕಾರ್ಯಗಳನ್ನು ಮಾಡಬೇಕು. ತನ್ಮೂಲಕ ಎಲ್ಲ ವರ್ಗದ ಜನರಿಗೆ ಕೆಲಸ ಕಾರ್ಯಗಳನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಕೊಟ್ಟು ಮುಂದೆ ಈ ತಾಲೂಕಿನ ಈ ರಾಜ್ಯದಲ್ಲಿ ಉತ್ತಮವಾದ ಮಳೆ ಬೆಳೆ ಆಗಿ ಅವರ ಎಲ್ಲ ಜೀವನವನ್ನು ಸುಖಮವಾಗಿ ಶಾಂತಿಯಾಗಿ ಮತ್ತು ಸುಖವಾಗಿ ಇರಬೇಕು ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಕೇಳಿಕೊಂಡು ಈ ಒಂದು ಕನಸನ್ನು ಮತ್ತೆ ನಮ್ಮ ಸಿದ್ದರಾಮಯ್ಯನವರು ಈಡೇರಿಸ್ತಾರೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನಾನು ಮತ್ತೆ ಕೊನೆಯದಾಗಿ ರವಿಶಂಕರ್ ಅವರೇ, ತಮ್ಮ KR ನಗರ ತಾಲೂಕಿನ ಯುವ ಪೀಳಿಗೆಗೆ, ಯುವ ನಾಯಕರಿಗೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ತಾವು ಕೊಡುವ ಸಂದೇಶ ಆದ್ರೇನು? ಇವತ್ತು KR ತಾಲೂಕಿನಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಅತಿ ಹೆಚ್ಚಿನ ಮತದಾರಗಳು ಬಂಧುಗಳು ಇವತ್ತು ಯುವತಿಯರಿದ್ದಾರೆ. ಇವತ್ತು ನಾನು ಒಬ್ಬ ಯುವಕನಾಗಿ ತಮ್ಮ ಮುಂದೆ ವಿನಂತಿ ಮಾಡಿಕೊಳ್ಳೋದು, ಈ ತಾಲೂಕಿನಲ್ಲಿ ಎಲ್ಲರೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ. ನಾನು ಯುವಕನಿದ್ದೇನೆ, ನನಗೂ ಕೂಡ ಒಂದು KR ತಾಲೂಕನ್ನು ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇಟ್ಕೊಂಡಿರ್ತಕ್ಕಂಥವನು. ನಾನು ಕೂಡ ಒಂದು ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ನೀವೇನೆಲ್ಲ ಅಂದ್ಕೊಂಡಿದ್ದೀರಿ ಅದಕ್ಕೂ ನಿರೀಕ್ಷೆ ಮೀರಿ ನಾನು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತೇನೆ, ನನಗೊಂದು ಬಾರಿ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಎಲ್ಲ ನನ್ನ ಯುವಕ ಮಿತ್ರರಿಗೆ ನನ್ನ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ಓಕೆ ರವಿಶಂಕರ್ ಅವರೇ, ತಾವು ತಮ್ಮ ಒಂದು ರಾಜಕೀಯದ ಅನುಭವಗಳನ್ನು ಮತ್ತು ರಾಜಕೀಯದ ಆಚಾರ ವಿಚಾರಗಳನ್ನು ನಮ್ಮ ಮುಂದೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಸಂದರ್ಶನದಲ್ಲಿದ್ದರು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಮಾಜ ಸೇವಕರು, ಜನಪರ ಹಿತಚಿಂತಕರು, ಮೈಸೂರು ಜಿಲ್ಲಾ ಪಂಚಾಯತಿಯ ವಿರೋಧ ಪಕ್ಷದ ನಾಯಕರು ಮತ್ತು ಹಾಲಿ ಸಾಲಿಗ್ರಾಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಹಾಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ D. ರವಿಶಂಕರ್ ಅವರ ಮಾತುಗಳು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com ಗೆ. ಜೈ ಹಿಂದ್, ಜೈ ಕರ್ನಾಟಕ.